ನಮಸ್ಕಾರ. ನಿಮ್ಮ ಡ್ಯಾಶಸ್ ನೇಚರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬ ದಿನ ನಂತರ ಅಂದರೆ ಹೆಚ್ಚಾಗಿ ಒಂದು 30 ದಿನ ಆಗಿರ್ಬೋದು ನಾನು ವಿಡಿಯೋ ಮಾಡಿದೆಯ. ಯಾರು ಬೇಜಾರಾಗಬೇಡಿ, ಸ್ವಲ್ಪ ಕಾಲಾವಕಾಶದ ಕಡಿಮೆ ಅವಧಿಯಿಂದ ನನಗೆ ವಿಡಿಯೋಗಳು ಮಾಡಲಿಕ್ಕೆ ಆಗ್ತಾಯಿಲ್ಲ. ಇವತ್ತು ನಾನು ನಿಮಗೆ ಕೆಲವೊಂದು ಮನೆಯಲ್ಲಿರುವಂಥ ವಸ್ತುಗಳನ್ನು ಹೇಗೆ ನಾವು ಆರೋಗ್ಯ ವಿಷಯದಲ್ಲಿ ಸರಿ ಮಾಡ್ಕೋಬೋದು, ಅದನ್ನು ಹೇಗೆ ಯೂಸ್ ಮಾಡಿಕೊಂಡು ನಾವು ನಮ್ಮ ಹೆಲ್ತನ್ನು ಸರಿ ಮಾಡ್ಕೋಬೋದು, ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸನ್ನು ನಿಮ್ಗೆ ಹೇಳಿದ್ದೀನಲ್ವ, ನಿಮಗೆ ಗೊತ್ತಿರೋ ಟಿಪ್ಸ್ಗಳನ್ನು ಕೂಡ ನನಗೆ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಶುರು ಮಾಡೋಣ. ಮತ್ತು ಅದರ ಒಂದನೇ ಟಿಪ್ಸು ನೋಡಿ, ದ್ರಾಕ್ಷಿ ಕಂತಿದೆಯಲ್ಲ, ಒಣ ದ್ರಾಕ್ಷಿ. ಇದನ್ನು ನೀವು ನಿಯಮಿತವಾಗಿ ರಾತ್ರಿನ 1 ಗ್ಲಾಸ್ ನೀರಲ್ಲಿ ನೆನೆಸಿಟ್ಬಿಟ್ಟು ಅದನ್ನು ಒಂದು 7-8 ತೊಗೊಳ್ಳಿ. ಒಂದು 7-8 ದ್ರಾಕ್ಷಿನ ತೊಗೊಂಡು 1 ಲೋಟ ನೀರಿಗೆ ನೆನೆಸಿಬಿಟ್ಟು ಬೆಳಗ್ಗೆ ಎದ್ದು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದಾಗಿ ಈ ಗರ್ಭಿಣಿ ಸ್ತ್ರೀಯರು ಎದೆ ಹಾಲು ಕಡಿಮೆ ಇರುತ್ತಲ್ವ, ಅದು ಸರಿಯಾಗುತ್ತೆ. ಮತ್ತು ಅವರಿಗೆ ಮಲಬದ್ಧತೆ ಪ್ರಾಬ್ಲಮ್ ಇರುತ್ತೆ ಗರ್ಭಿಣಿ ಸ್ತ್ರೀಯರಿಗೆ, ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಮತ್ತು ನಿಮಗೆ ಬಾಡೀಲಿ ಒಂಥರ ಉಷ್ಣತೆ ಪ್ರಕೃತಿ ಆಗಿರುತ್ತೆ ಬಾಡಿ, ಆವಾಗ ಇದು ತುಂಬ ತಂಪು. ಇದು ಒಣ ದ್ರಾಕ್ಷಿ ಹೀಟು, ಅದನ್ನು ನೀರಲ್ಲಿ ಹಾಕಿ ನಾವು ರಾತ್ರಿಯಲ್ಲಿ ನೆನೆಸೋದ್ರಿಂದಾಗಿ ಅದು ತಂಪಾಗುತ್ತೆ ಬಾಡಿಗೆ. ಮತ್ತು ಇದಂತಲ್ಲ, ನಾವು ಯಾವುದೇ ಡ್ರೈ ಫ್ರೂಟ್ಸ್ಗಳನ್ನು ನಾವು ಹಾಗೇ ತಿನ್ನೋದಕ್ಕಿಂತನೂ ಅದನ್ನು ನೀರಲ್ಲಿ ನೆನೆಸಿ ತಿನ್ನೋದ್ರಿಂದ ಅದರ ಉಷ್ಣತೆ ಪ್ರಮಾಣನ ಕಡಿಮೆ ಮಾಡ್ಬೋದು ಮತ್ತು ಇನ್ನೂ ಅದರ ಬೆನಿಫಿಟ್ಸನ್ನು ನಾವು ಪಡ್ಕೋಬೋದು. ಈ ಒಣ ದ್ರಾಕ್ಷಿನ ನಾವು ನೀರಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ಟಾಯ್ಲೆಟ್ ಕೂಡ ಕ್ಲೀನ್ ಆಗುತ್ತೆ. ನಿಮ್ಮ ಲಿವರ್ ಕೂಡ ಫಂಕ್ಷನ್ನು, ಲಿವರ್ನಲ್ಲಿರುವಂಥ ಕೆಲವೊಂದು ಕಲ್ಮಶಗಳು ಕೂಡ ಇದರಿಂದ ಹೋಗುತ್ತೆ. ಲಿವರ್ ಕ್ಲೀನ್ ಆಗಲಿಕ್ಕೂ ಕೂಡ ಇದು ಒಣ ದ್ರಾಕ್ಷಿ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಅದೇ ಫ್ರೆಂಡ್ಸ್ ನೋಡಿ, ಅರಿಶಿನ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಅರಿಶಿನ ಎಲ್ಲರಿಗೂ ಗೊತ್ತಿದೆ, ತುಂಬ ಪರಿಮಳಯುಕ್ತವಾದಂಥದ್ದು. ಇದನ್ನು ಆದಷ್ಟು ನ್ಯಾಚುರಲ್ ಇರೋದನ್ನು ಯೂಸ್ ಮಾಡ್ಕೊಳ್ಳಿ. ಕೆಮಿಕಲ್ ಕೂಡ ತುಂಬ ಇದರಲ್ಲಿ ಬರುತ್ತೆ. ಆದಷ್ಟು ನಿಮಗೆ ಫ್ರೆಂಡ್ಸ್ ಗೊತ್ತಿದ್ದರೆ, ಹಳ್ಳಿ ಕಡೆ ಜನ ಅರಿಶಿನ ಅವರು ಭೂಮಿ ಮೇಲೆ ಅಗೆದುಬಿಟ್ಟು ಅದನ್ನು ಬೆಳೀತಾರೆ. ಆ ಅರಿಶಿನದಿಂದ ಪುಡಿ ಮಾಡೋದು ತೊಗೊಳಿದ್ರು ತುಂಬ ಒಳ್ಳೆಯದು. ಯಾಕಂದರೆ ಅರಿಶಿನ ಎಲ್ಲನೂ ಕಲಬೆರಕೆ ಆಗಿದೆ ಅಲ್ವಾ, ಅರಿಶಿನ ಕೂಡ ಕಲಬೆರಕೆ ಆಗೋದಕ್ಕೆ ಆದಷ್ಟು ಒಳ್ಳೆಯ ಅರಿಶಿನ ಯೂಸ್ ಮಾಡ್ಕೊಳ್ಳಿ. ಈ ಅರಿಶಿನದಿಂದ ನಾವು ತುಂಬ ಯೂಸ್ ಮಾಡ್ಕೋಬೋದು. ನನಗೆ ಗೊತ್ತಿರೋದು ಹಾಗೆ ನಿಮಗೂ ಗೊತ್ತಿರ್ಬೋದು. ನಾವೇನು ಮಾಡ್ತೀವಿ, ಕಾಲು ನಂಜಾದ ಕೆಳಗಡೆಗೆ ಅದಕ್ಕೆ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕಾಲಿನ ಬೆರಳಿನ ಸೈಡ್ಗೆ ಹಚ್ತೀವಿ ಒಂದು. ಆಮೇಲೆ ಇದನ್ನು ನಾವು ಥಂಡಿ ಕೆಮ್ಮ ಎಲ್ಲ ಆದಾಗ ಈ ಅರಿಶಿನ ನಾವು ಅದು ಧೂಪ ತೊಗೊತಾರಲ್ಲ, ಆ ಧೂಪದ ಮೇಲೆ ಹಾಕ್ಕೊಂಡು ಇದರ ಸ್ಮೆಲ್ಲನ್ನು ತೊಗೊಂಡ್ರೂ ಕೂಡ ನಮಗೆ ಥಂಡಿ ಕೆಮ್ಮ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಇನ್ನೊಂದು ಕೊರೋನಾ ಟೈಮಲ್ಲೇ ನಿಮ್ಗೆ ಗೊತ್ತಿರ್ಬೋದು, ಇಮ್ಯುನಿಟಿ ಅಂತೆಲ್ಲ ಹೇಳ್ತಾ ಇದ್ರು ನೋಡಿ. ಅದೇ ರೀತಿ ಅರಿಶಿಣದ ಹಾಲನ್ನು ಡೈಲಿ ನಿಯಮಿತವಾಗಿ ತಗೊಳ್ಳೋದ್ರಿಂದ ನಮ್ಮ ಬಾಡಿಲಿ ಇಮ್ಯುನಿಟಿ ರೆಸಿಸ್ಟೆಂಟ್ ಪವರ್ ಕೂಡ ಜಾಸ್ತಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ಅರಿಶಿನ ಅಂತ ನಾವು ಹೇಳಿಟ್ಟಿರ್ತೀವಿ, ತೊಗೊಬಿಡ್ತಾರೆ ಇಷ್ಟಿಷ್ಟು ರಾಶಿ ಅಲ್ಲ, ಒಂದು ಚಿಟಿಕೆನ ಹಾಕ್ಕೋಬೇಕು. ನಾವು ಡೈಲಿ ತೊಗೊತೀವಿ ಅಂದರೆ ಜಸ್ಟ್ ಒಂದು ಪಿಂಚ್, ನನ್ನ ಹತ್ರ 1 ಪಿಂಚ್ ಸಾಕು. ಡೈಲಿ ತೊಗೊತೀರಾ ಅಂದರೆ ನೀವು ಒಂದು ವಾರಕ್ಕೊಂದ್ಸಲ ತೊಗೊತೀರಾ ಅಂದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಯಾಕಂದರೆ ತುಂಬ ಹೀಟ್ ಇದು, ಹಾಲಲ್ಲಿ ಹಾಕಿದ್ರೆ ತಂಪಾಗುತ್ತೆ. ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಯಾರಿಗೆ ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತಿದೆ ಅಲ್ವಾ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ ಅಂತೂ ತುಂಬ ಒಳ್ಳೆಯದು. ಇದು ನಿಮ್ಮದು BP ಕೂಡ ತುಂಬ ಒಳ್ಳೆಯದು ಬೆಳ್ಳುಳ್ಳಿ. ಇದನ್ನು ನೀವು ಜಜ್ಜಿ ಹಾಗೇನೂ ತಿನ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ತಿನ್ಬೋದು. ಈವನ್ ಇದನ್ನು ಸುಟ್ಟುಬಿಟ್ಟು, ಇದಂದರೆ ಹಸಿ ತಿಂದುಬಿಟ್ರೆ ತುಂಬ ಬಾಯೆಲ್ಲ ಖಾರ ಆಗಿಬಿಡುತ್ತೆ. ಇದನ್ನು ಜಸ್ಟ್ ಸುಟ್ಟುಬಿಟ್ಟು ಒಂದು ಪೋರ್ಕ್ ಹಾಕಿ ಸುಟ್ಟುಬಿಟ್ಟು ಅದನ್ನು ತೆಗೆದಿಟ್ಕೊಂಡು ಹೆಸರುಗಳನ್ನು ಹಾಗೆ ನಿಯಮಿತವಾಗಿ ಸೇವನೆ ಮಾಡಿದ್ರೆ ನಿಮಗೆ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ. ಮತ್ತು ನಿಮಗೆ BP ಕೂಡ ನಾರ್ಮಲಲ್ಲಿ ಇರುತ್ತೆ, ಹೋಗ್ಬಿಡಲ್ಲ, ಅದು ನಾರ್ಮಲಲ್ಲಿ ಇರುತ್ತೆ. ಮತ್ತು ಬ್ಲಡ್ ಫ್ಲೋ ಮಾಡಲಿಕ್ಕೆ, ಹಾರ್ಟ್ ಅಟ್ಯಾಕ್ ಬರ್ದಾಗಿದ್ದ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಅದೇ ರೀತಿ ಲಿಂಬೆಹಣ್ಣು ಯಾರಿಗೆ ಗೊತ್ತಿಲ್ಲ, ನಾನು ಒಂದು ಲಿಂಬೆಹಣ್ಣು ವೀಡಿಯೋ ಮಾಡಿದ್ದೆ ನೋಡಿ ಫ್ರೆಂಡ್ಸ್, ನಿಮ್ಮದು ಹಳೆಯ ಇದರಲ್ಲಿ. ಇನ್ನೂ ಲಿಂಬೆಹಣ್ಣು ತುಂಬ ಎಷ್ಟಂದರೆ ಹೇಳಲಿಕ್ಕೆ ಆಗಲ್ಲ, ಅಷ್ಟು ಪಾಯಿಂಟ್ಸ್ಗಳು ಲಿಂಬೆಹಣ್ಣು ಬರುತ್ತೆ. ಈ ಲಿಂಬೆಹಣ್ಣನ್ನು ನೀವು ಜಸ್ಟ್ ಒಂದು ಅರ್ಧ ಹೋಳನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ಉಗುರು ಬೆಚ್ಚ ಮಾಡಿಕೊಂಡು ತಲೆಗೆ ಹಚ್ಕೊಳ್ಳೋದ್ರಿಂದಾಗಿ ನಿಮಗೇನಾಗುತ್ತೆ, ತಲೆ ಹುಟ್ಟಿನ ಸಮಸ್ಯೆನ ಕಡಿಮೆ ಮಾಡ್ಕೋಬೋದು. ಈ ಒಂದು ಲಿಂಬೆಹಣ್ಣು ಮತ್ತು ನಾವು ಜೇನುತುಪ್ಪನೂ ಕೂಡ ಡೈಲಿ ಬೆಳಗ್ಗೆ ಎದ್ದು ಜೇನುತುಪ್ಪ ನೋಡಿ, ಅರ್ಧ ಸ್ಪೂನ್ ಜೇನುತುಪ್ಪ, ಯಾಕಂದರೆ ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದರಿಗೆ ತುಂಬ ತೊಂದರೆ ಆಗುತ್ತೆ. ಇದು ಬೆಳಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಿನ 1 ಲೋಟ ನೀರಿಗೆ ಅರ್ಧ ಹೋಳು ಲಿಂಬೆಹಣ್ಣನ್ನು ಹಿಂಬಿಟ್ಟು
ಒಂದು ಅರ್ಧ ಸ್ಪೂನು ಜೇನುತುಪ್ಪನ ಹಾಕಿ ಕುಡಿಯೋದ್ರಿಂದ ನೀವು ಸಣ್ಣ ಆಗಲಿಕ್ಕೆ ಬೊಜ್ಜು ಕಡಿಮೆ ಆಗಲಿಕ್ಕೆ ಚಲೋ ಆಗುತ್ತೆ. ಮತ್ತು ನಿಮಗೆ ಕ್ಯಾನ್ಸರ್ ಬರ್ದಿರೋಂಥ ಲಕ್ಷಣಗಳು ಇದ್ದರೂ ಕೂಡ ಅದು ತಡೆದಾಗುತ್ತೆ. ಯಾಕಂದರೆ ಬಾಡಿ ಇರೋ ಟಾಕ್ಸಿನ್ಗಳು ವಿಷಕಾರಿ ಅಂಶಗಳನ್ನು ಅದು ಹೊರಗೆ ಹಾಕತ್ತೆ ಫ್ರೆಂಡ್ಸ್. ಅದೇ ರೀತಿ ಹಾಗೆ ಮುಂದೆ ಹೋಗ್ತಾ ಇದ್ದರೆ ತುಪ್ಪ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಎಲ್ಲರೂ ತುಪ್ಪನ ಚೆನ್ನಾಗಿ ಯೂಸ್ ಮಾಡ್ತಾರೆ. ಇದು ಗಟ್ಟಿ ಇದೆ, ನಾನು ಇದನ್ನು ಕರಗಿಸ್ಲಿಲ್ಲ, ಹಾಗೆ ತೊಗೊಬಂದಿದ್ದೀನಿ. ತುಪ್ಪನೂ ಕೂಡ ತುಂಬ ಒಳ್ಳೆಯದು. ಮಲಬದ್ಧತೆ ಪ್ರಾಬ್ಲಮ್ ಇರೋರಿಗೆ ತುಂಬ ಒಳ್ಳೆಯದು. ಯಾಕಂದರೆ ಮಲಬದ್ಧತೆ ಪ್ರಾಬ್ಲಮ್ ಇರೋರಿಗೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗಬೇಕಾದ್ರೆ ಬಿಸಿ ನೀರಿಗೆ ಅಥವಾ ಉಗುರು ಬೆಚ್ಚಿನ ನೀರಿಗೆ ಇದೊಂದು ಅರ್ಧ ಸ್ಪೂನನ್ನು ಹಾಕಿ ಕುಡಿಯೋದ್ರಿಂದ ನಿಮ್ಮ ಬೆಳಗ್ಗೆ ಮೋಷನ್ ಕ್ಲೀನ್ ಆಗುತ್ತೆ. ಮಲಬದ್ಧತೆ ಪ್ರಾಬ್ಲಮ್ ಇರೋರಿಗೆ ತುಂಬ ಒಳ್ಳೆಯದು. ಈವನ್ ಇದನ್ನು ದೇಸಿ ತುಪ್ಪ ಇತ್ತಂದರೆ ಅದನ್ನು ನೀವು ಮೂಗಿನ ಹನಿ ಒಳಗಡೆ ಹಾಕಿಬಿಟ್ಟು, ಅಂದರೆ ಫ್ರೆಂಡ್ಸ್ ಏನಂದರೆ ರಾತ್ರಿ ಮಲಗಬೇಕಾದ್ರೆ ಒಂದು 2 ಹನಿನ ಮೂಗು 2 ಹೊಳ್ಳೆ ಒಳಗಡೆ ಹಾಕಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಒಂದು ದ್ರಾಕ್ಷಿ ಆಯಿತು, ಅರಿಶಿನ ಆಯಿತು, ಬೆಳ್ಳುಳ್ಳಿ ಆಯಿತು, ಲಿಂಬೆ ಹಣ್ಣು ಆಯಿತು, ತುಪ್ಪ ಆಯಿತು ಅಲ್ವಾ. ಶುಂಠಿಗೆ ಬರ್ತಾಯಿದ್ದೀನಿ ನೋಡಿ. ಶುಂಠಿನೂ ಕೂಡ ತುಂಬ ಒಳ್ಳೆಯದಿದು. ಶುಂಠಿನೂ ಕೂಡ ನೀವು ಇದನ್ನು ಮಜ್ಜಿಗೆಗೆ ಹಾಕ್ಕೊಂಡು ಜಜ್ಜಿ ಚೆನ್ನಾಗಿ ರಸ ತೆಗೆದು ಮಜ್ಜಿಗೆಗೆ ಹಾಕ್ಕೊಂಡು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ನಿಮ್ಗೆ ಅಜೀರ್ಣ ಸಮಸ್ಯೆ, ಆ್ಯಸಿಡಿಟಿ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ. ಆದರೆ ನೋಡ್ಕೊಳ್ಳಿ, ನಿಮ್ಮ ಬಾಡಿ ಹೀಟ್ ಪ್ರಕೃತಿ ಇತ್ತಂದರೆ ದಿನ ಬಿಟ್ಟು ದಿನ ಅಥವಾ ಈ ವಾರದಲ್ಲಿ ಒಂದು 3 ದಿನ ಆ ಥರ ತಗೊಳ್ಳಿ. ಇನ್ನು ಕರಿಬೇವಿನ ಎಲೆಗಳು ಗೊತ್ತಿದೆಯಲ್ವ? ಇದು ಯಾರು ಗೊತ್ತಿಲ್ಲವ? ಮನೇಲಿ ನಾವು ಅಡುಗೆಗೆ ಯೂಸ್ ಮಾಡ್ತೀವಿ. ಕರಿಬೇವಿನ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ, ಇದು ಸ್ವಲ್ಪ ಡ್ರೈ ಆಗಿದೆ, ನೀವು ಹಸಿ ಇರೋದು ಎಲೆ ತೊಗೊಂಡು ತುಂಬ ಒಳ್ಳೆಯದು. ಅದರಲ್ಲಿ ನಾಟಿ ಎಲೆನ ತೊಗೊಳ್ಳಿ, ಇನ್ನೂ ಒಳ್ಳೆಯದು. ಜಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಜಸ್ಟ್ ಹಾಗೆ ಚೀವ್ ಮಾಡಿಬಿಟ್ಟು ಜಗದ್ಬಿಟ್ಟು ತಿಂದು ನೀರು ಕುಡಿಯೋದು, ಉಗುರು ಬೆಚ್ಚ ನೀರು ಡೈಲಿ ಮಾಡಿ. ಕೂದಲೂ ಕಪ್ಪಾಗುತ್ತೆ ಮತ್ತು ಸೊಂಪಾಗಿ ಬರುತ್ತೆ. ಮತ್ತು ಇವನ್ ನಿಮ್ಮ ಡಯಾಬಿಟಿಕ್ ಪೇಷಂಟ್ಗಳಿಗೂ ತುಂಬ ಒಳ್ಳೆಯದು. ಹಾಗೆ ಮುಂದೋಗೋಣ. ಮೆಂತೆ ಕಾಣ್ತಾ ಇದೆಯಾ? ಮೆಂತೆ ಇದು ಕೂಡ ಡಯಾಬಿಟಿಕ್ ಪೇಷಂಟ್ ತುಂಬ ಒಳ್ಳೆಯದು. ಇದನ್ನು ಮೊಳಕೆ ತರಿಸಿ ತಿಂದ್ರಂತೂ ತುಂಬ ಒಳ್ಳೆಯದು. ಮೊಳಕೆ ತರಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಒಂದು ಅರ್ಧ ಸ್ಪೂನನ್ನು ಡೈಲಿ ನೀರಿಗೆ ಹಾಕಿಬಿಟ್ಟು ಬೆಳಗ್ಗೆದ್ದು ನೀರು ಸಮೇತ ಮೆಂತೆ ಕಾಳನ್ನು ಅಗೆದು ತಿನ್ನೋದ್ರಿಂದಾಗಿ ನಿಮ್ಮ ಬಾಡಿ ರೆಸಿಸ್ಟೆಂಟ್ ಪವರ್ ಜಾಸ್ತಿ ಆಗುತ್ತೆ. ಮತ್ತು ಮಲಬದ್ಧತೆ ಸಮಸ್ಯೆ ಇದ್ದರೂ ಕೂಡ ಇದು ಕಡಿಮೆ ಆಗುತ್ತೆ. ಕೆಲವರಿಗೆ ನೋಡಿ, ನಾನು ಹೇಳ್ತಾ ಇದ್ದೀನಿ, ಕೆಲವು ಪ್ರಕೃತಿಯವರಿಗೆ ಈ ಮೆಂತೆನ ನೆನೆಸಿ ತಿಂದವ್ರಿಗೆ ಮಲಬದ್ಧತೆ ಪ್ರಾಬ್ಲಮ್ ಶುರುವಾಗುತ್ತೆ, ಹೋಗಲ್ಲ. ನಾನು ಹೇಳಿದಾಗ ಒಬ್ಬೊಬ್ಬ ಬಾಡಿಗೆ ತಕ್ಕಂಗೆ ಕೆಲವೊಂದು ಎಫೆಕ್ಟ್ ಆಗುತ್ತೆ. ನೀವು ತಕ್ಕಂಗೆ ಅದನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ನಾನು ಹೇಳ್ತಾ ಇದ್ದೀನಲ್ಲ, ಕೊತ್ತಂಬರಿ ಸೊಪ್ಪು ನಾವು ಡೈಲಿ ಯೂಸ್ ಮಾಡ್ತೀವಿ ಅಡುಗೆಗೆ. ಈ ಕೊತ್ತಂಬರಿ ರಸನ ನಾವು ಈಗ ಪಿತ್ತಗಂಧೆ ಅಂತ ಅಂತೀವಿ. ಅಂದರೆ ನಮಗೇನಾಗುತ್ತೆ, ಅಲರ್ಜಿ ಥರ ಆಗುತ್ತೆ, ಬಾಡಿಲಿ ಪಿತ್ತ ಜಾಸ್ತಿ ಆದಾಗ ಅಲ್ಲಲ್ಲ ಒಂಥರ ಗುಳ್ಳೆ ಥರ ಆಗುತ್ತೆ. ಆ ಗುಳ್ಳೆಗಳನ್ನೆಲ್ಲ ಶಮನ ಮಾಡಲಿಕ್ಕೆ ಇದನ್ನು ಜಸ್ಟ್ ಪೇಸ್ಟ್ ಮಾಡಿ ಆ ರಸನ ಹಚ್ಚಿ ತಿಕ್ಕಿದ್ರೆ ಆ ಗುಳ್ಳೆಗಳೆಲ್ಲ ಕಡಿಮೆ ಆಗುತ್ತೆ. ತುಂಬ ಒಳ್ಳೆಯದಿದು ಕೊತ್ತಂಬರಿ ರಸ. ಹಾಗೆ ಇದನ್ನು ಕೂಡ ನೀವು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ 1 ಲೋಟನ ಕುಡಿದ್ರೂ ಕೂಡ ಕೊತ್ತಂಬರಿ ಸೊಪ್ಪು ರಸ ತುಂಬ ಒಳ್ಳೆಯದು. ಎಲ್ಲ ಥರದ ಅಂಶಗಳು ಒಳ್ಳೆಯದಾಗುತ್ತೆ. ಇನ್ನು ಪುದೀನೂ ಕೂಡ ತುಂಬ ಒಳ್ಳೆಯದು. ಪುದೀನ ಇದೆಯಲ್ಲ, ಇದನ್ನು ಕೂಡ ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು. ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಹಾಗೆ ಖಾಲಿ ಹೊಟ್ಟೆಯಲ್ಲೂ ತಿನ್ಬೋದು. ಡೈಲಿ ಒಂದೊಂದು ಪುದೀನ, ಅಥವಾ ನೀವು ಸೌತೆಕಾಯಿ ಸ್ಲೈಸ್ಗಳನ್ನು ಒಂದು 4 ಸ್ಲೈಸನ್ನು ಕಟ್ ಮಾಡಿ ಹಾಕಿ 1 ಲೋಟ ನೀರಲ್ಲಿ, ಆಮೇಲೆ ಈ ಪುದೀನ ಸೊಪ್ಪನ್ನು ಕಟ್ ಮಾಡಿ ಅದರಲ್ಲಿ ಹಾಕಿ ಆ ಬೆಳಗ್ಗೆ ಇದ್ದು ಆ ನೀರನ್ನು ನೀವು ಕುಡಿಯೋದ್ರಿಂದ ಆಲ್ಕನೈಸ್ ಥರ ಆಗುತ್ತದು. ಅಂದರೆ ಒಂಥರ ಇಮ್ಯುನಿಟಿ ಬೂಸ್ಟರ್ ಆಗಿ ಅದರಲ್ಲಿ ಆ ನೀರು ಯೂಸ್ ಆಗುತ್ತೆ. ಪುದೀನ ನಂತರ ಜೇನುತುಪ್ಪನೂ ಗೊತ್ತಿದೆಯಲ್ವ ನಿಮಗೆ? ಜೇನುತುಪ್ಪ ಇದಂತೂ ಹೇಳಲಿಕ್ಕೆ ಅಮೃತ ಅಂತ ಕರಿತೀವಿ ನಾವು, ಇಮ್ಯುನಿಟಿ ಬೂಸ್ಟರ್ ಅಂತ. ಈ ಜೇನುತುಪ್ಪನ ನೀವು ದಾಲ್ಚಿನ್ನಿ ಪುಡಿ ಜೊತೆಗೆ ಇದನ್ನು ಹಾಕಿ 1 ಸ್ಪೂನ್, ಭಾಳ ಹೀಟಿದ್ದು ಒಂದು ಅರ್ಧ ಸ್ಪೂನ್ ಹಾಕಿ, ದಾಲ್ಚಿನ್ನಿ ಪೌಡರ್ ಒಂದಿಷ್ಟೇ, ಒಂದು ಕಾಲು ಸ್ಪೂನನ್ನು ಹಾಕಿ ಕೈ ಮೇಲೆ ಹೀಗೆ ತಿಕ್ಕಿ ಅದನ್ನು ನೆಕ್ಕೋದ್ರಿಂದ ನಿಮಗೆ ಕಫದ ಪ್ರಕೃತಿ ಇರುತ್ತಲ್ಲ, ಈಗ ಥಂಡಿ ಆಗಿರುತ್ತೆ, ಅದರ ಕಫ ಬರಲ್ಲ ಹೊರಗಡೆ, ಕಫ ಒಳಗೆ ಇರುತ್ತೆ. ಅಂಥವ್ರು ಅದನ್ನು ಮಾಡ್ತಾಯಿದ್ರೆ, ಅಂದರೆ ಹಾಕಿ ತಿಂದುಬಿಟ್ಟು ಉಗುರು ಬೆಚ್ಚಿ ನೀರು ಕುಡಿದ್ರೆ ನಿಮಗೇನಾಗುತ್ತೆ, ಈ ಕಫ ಪ್ರಕೃತಿ ಇದ್ದವ್ರಿಗೂ ಕೂಡ ಥಂಡಿ ನಾರ್ಮಲ್ ಆಗೇ ಆಗುತ್ತೆ. ಬಾಡಿ ಇಮ್ಯುನಿಟಿ ಪವರ್ಗೂ ಕೂಡ ಇದು ಚೆನ್ನಾಗಾಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ವ ನಾನು ಇಷ್ಟೊಂದು ಟಿಪ್ಸ್ಗಳನ್ನು ಹೇಳಿದ್ದೀನಿ. ಇದರಲ್ಲೇ ನಿಮಗೆ ಏನಾದ್ರು ಮತ್ತೆ ಗೊತ್ತಾಗೋದಾದ್ರೆ ಕಾಮೆಂಟ್ ಮಾಡಿ, ಅಥವಾ ನಿಮಗೆ ಗೊತ್ತಿರೋ ವಿಷಯಗಳು ನನಗೆ ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹರಸಿ, ಆಶೀರ್ವದಿಸಿ.